ಏನಪ್ಪ ನಿಮ್ಮ ಹೆಸರು? ನನ್ನ ಹೆಸರು ದೇವಿಕಾ ಅಂತ. ದೇವಿಕಾ, ನೀವು ಯಾವ ಊರವರು? ಭದ್ರಾವತಿಯಿಂದ ಬಂದಿರೋದು. ಎಷ್ಟನೇ ಬಾರಿ ಬರ್ತಿದ್ದೀರಾ? ಇದು 2ನೇ ಸಲ ಬರ್ತಾ ಇರೋದು. 2ನೇ ಸಾರಿ ಬಂದಿದ್ದೀರಾ ಅಂದ್ರೆ ನಿಮ್ಗೆ ಏನೋ ಒಳ್ಳೇದಾಗಿದೆಯಾ? ತುಂಬಾನೇ ಆಗಿದೆ. ಏನಾಗಿದೆ ಹೇಳ್ಬೋದಾ? ನಾನು ಫಸ್ಟ್ ಟೈಮ್ ಬಂದಾಗ ಇಲ್ಲಿ ನನ್ನ ಬಾಡಿಲಿ ನನಗೆ ಏನಾಗ್ತಿದೆ ಅಂತಾನೂ ಕೂಡ ನನಗೆ ಗೊತ್ತಿರಲಿಲ್ಲ. ಏನಾಗಿತ್ತು ಹಂಗಂದ್ರೆ? ನನಗೆ ಒಂದು ಚೂರು ಏನೂ ಗೊತ್ತಿಲ್ಲ. ಹುಷಾರ್ ತಪ್ಪಿದ್ರಿಯಾ? ಫುಲ್ ಹುಷಾರಿಲ್ದಂಗಾಗಿತ್ತು. ಅಮ್ಮ ಅಮ್ಮವ್ರ ಸರ್ರು ತಹಶೀಲ್ದಾರ್ ಅವರು ಇಲ್ಲಿ ರೆಫರೆನ್ಸ್ ಮಾಡಿದ್ಕೆ ಇಲ್ಲಿ ಬಂದ್ವಿ. ತಹಸೀಲ್ದಾರ್ ರೆಫರೆನ್ಸ್ ಮಾಡಿದ್ರ ಅಂದ್ರೆ ನೀವು ಹುಷಾರ್ ತಪ್ಪಿದಾಗ ಎಲ್ಲೂ ಆಸ್ಪತ್ರೆಗೆ ತೋರಿಸಿರ್ಲಿಲ್ವಾ? ಫುಲ್ ಎಲ್ಲ ಕಡೆ ಹಾಸ್ಪಿಟ್ಲಿಗೆ ತೋರಿಸಿ ಎಲ್ಲ ಕಡೆ ತಿರ್ಗಿ ನೋಡಿದಾಗ್ಲೂ ಏನೂ ವರ್ಕೌಟ್ ಆಗ್ಲಿಲ್ದಾಗ ಇಲ್ಲಿಗೆ ಬಂದಿದ್ದು. ಅಂದ್ರೆ ಏನಾಗ್ತಿದೆ ಅಂತ ನಿಂಗೆ ಗೊತ್ತೇ ಇರಲಿಲ್ಲ? ಏನೂ ಗೊತ್ತಿಲ್ಲ. 58 kg ಇದ್ದವಳು 28 kg ಇಳಿದಿದ್ದೆ. ಅಯ್ಯಪ್ಪ, 58 kg ಇದ್ದವಳು 28 kg ಬಂದ್ಬಿಟ್ಟ. ಅಂದ್ರೆ ಅಷ್ಟು ಹುಷಾರ್ ತಪ್ಪಿಟ್ಟಿದೆ. ಇಲ್ಲಿಗೆ ಬಂದ್ಮೇಲೆ ಹುಷಾರಾದ್ರಿಯಾ? ಅಲ್ಲಿ ನನ್ನ ಫುಲ್ ಲೈಫ್ ಸ್ಟೈಲೇ ಚೇಂಜ್ ಆಯಿತು ಇಲ್ಲಿಗೆ ಬಂದಾಗಿಂದ. ಲೈಫ್ ಸ್ಟೈಲ್ ಕೂಡ ಚೇಂಜ್ ಆಗಿದೆ. ಏನೇನು ಆಗಿರ್ಬೋದಪ್ಪ? ನನ್ನ ಎಜುಕೇಷನಲ್ಲಿ ಇಲ್ಲಿ ಅಕ್ಷರಾಭ್ಯಾಸ ಮಾಡಿದಾಗಿಂದ ಎಜುಕೇಷನ್ ಫುಲ್ ಚೇಂಜ್ ಆಯಿತು. ಎಲ್ಲದರಲ್ಲೂ ಆಕ್ಟಿವ್ ಆಗ್ತಾ ಹೋದೆ. ಫುಲ್ ನನ್ನ ಹೆಲ್ತ್ ಫುಲ್ ಇವಾಗ ಯಾವುದೇ ಥರದ್ದು ಏನು ಪ್ರಾಬ್ಲಮ್ ಇಲ್ಲ. ನನಗೆ ಏನು ಪ್ರಾಬ್ಲಮ್ ಇಲ್ಲ. ತುಂಬ ಚೆನ್ನಾಗಿದೆ. ಅಂದ್ರೆ ಶಕ್ತಿ ಇದೆ ಅಂತೀರಾ? ತುಂಬಾನೇ ಇದೆ. ಅದಕ್ಕೆ ಬಂದಿರೋದಲ್ವಾ? ಅದಕ್ಕೆ ಬಂದಿದ್ದೀವಿ. ನೀವೇನು ಓದ್ತಾ ಇದ್ದೀರಾ? ಇವಾಗ ಡಿಗ್ರಿ ಹೋಗ್ಬೇಕು. ಡಿಗ್ರಿ ಓದ್ತಾ ಒಂದು ಅಚೀವ್ ಮಾಡಬೇಕು ಅನ್ನೋದಿದ್ರೆ ಇಲ್ಲಿಗೆ ಬಂದು ಇಲ್ಲಿ ದೇವಿ ದರ್ಶನ ಮಾಡಿದ್ರೆ ಸಾಕು ಅಂತ ಹೇಳ್ತೀನಿ. ಒಳ್ಳೇದಾಗುತ್ತೆ. ರಾಷ್ಟ್ರ ಪ್ರಾಣಿಯಾಗಿ ಮಾಡಬೇಕು ಅಂತ ಒಂದು ಹೋರಾಟ ನಡೀತಾ ಇಲ್ಲ. ಅದು ಮೂಲತಃ ನಮ್ಮ ಗುರುಗಳ ಅಭಿಲಾಷೆಯೂ ಹಾಗೆ ಆಗಿದೆ. ಅದಕ್ಕೋಸ್ಕರ ನಮ್ಮ ಗುರುಗಳ ದಾರಿಯೇ ನಮಗೆ ಏನು ಸನ್ಮಾರ್ಗದ ದಾರಿ ಆಗುತ್ತೆ. ಹಾಗಾಗಿ ಈ ಒಂದು ಚತುರ್ನಮ್ನ್ಯಾಯ ಆ ಪೀಠದ ಸರ್ವಶ್ರೇಷ್ಠ ಪೀಠವಾದಂಥ ನಮ್ಮ ಶೃಂಗೇರಿ ಜಗದ್ಗುರುಗಳು ಇದಕ್ಕೆ ಅನುಗ್ರಹವನ್ನು ಮಾಡಿದ್ದಾರೆ. ಆ ಅನುಗ್ರಹ ನಮ್ಮೆಲ್ಲರ ಮೇಲೆ ಇರುತ್ತೆ. ಅದು ಅತಿ ಶೀಘ್ರವಾಗಿ ಗೋಮಾತೆ ರಾಷ್ಟ್ರ ಪ್ರಾಣಿಯಾಗಿ ಆಗಬೇಕು. ಗೋಹತ್ಯೆ ನಿಷೇಧವನ್ನು ಮಾಡಬೇಕು. ತಾಯಿ ಗೋಮಾತೆಯನ್ನು ಸುಧಾ ನಮ್ಮಲ್ಲಿ ಒಬ್ಬಳು ತಾಯಿ ಅಂತ ನಾವೆಲ್ಲರೂ ಏನು ಮಾಡಬೇಕು? ಅವಳನ್ನು ಜೊತೆಯಲ್ಲಿ ಇಟ್ಕೊಂಡು ಏನು ಮಾಡಬೇಕು? ಅವಳನ್ನು ಸಾಕಬೇಕು. ಅದರಿಂದ ಪ್ರಯೋಜನವನ್ನು ಪಡ್ಕೊತೇವೆ. ಆದರೆ ಅದನ್ನು ಸಾಕಕ್ಕೆ ಮಾತ್ರ ನಾವು ಯಾರೂ ಇಲ್ಲ. ಈಗ ನಾವು ಕೈ ತೊಳೆದು ನೀರು ಅವಳಗೆ ಕೊಡ್ತೀವಿ, ಕುಡಿತಾಳೆ, ಹೌದಲ್ಲ? ನಾವು ಅಳಸೋಗಿರೋ ಅನ್ನ ಹಾಕ್ತೀವಿ, ಕಲಗಚ್ಚಕ್ಕೆ ತಿಂತಾಳೆ. ಆದರೆ ಬೆಳಿಗ್ಗೆ ಎದ್ದು ನಮಗೇನು ಕೊಡ್ತಾಳೆ? ಅಮೃತವನ್ನು ಕೊಡ್ತಾಳೆ. ಅಂಥ ತಾಯಿಯನ್ನು ನಾವು ಅಂದರೆ ಮತ್ತೊಬ್ಬರಿಗೆ ಕೊಟ್ಟು ಕತ್ತನ್ನು ಕಡಿಸೋದನ್ನು, ತಲೆಯನ್ನು ಕಡಿಸೋದನ್ನು ನಾವೆಲ್ಲ ನಿಲ್ಲಿಸಬೇಕು. ಅವಳನ್ನು ಕೊನೆಯ ಗಂಟೆ ನಮ್ಮ ಜೊತೆಯಲ್ಲಿ ಅವಳು ನಮ್ಮ ತಾಯಿ ಅಂತ ನಾವೇನು ಮಾಡಬೇಕು? ಪರಿಪಾಲನೆ ಮಾಡಬೇಕು. ಆ ಮಾದರಿಯಲ್ಲಿ ವಿದ್ಯಾಚೌಡೇಶ್ವರಿ ಅಮ್ಮನವರ ಕ್ಷೇತ್ರದಲ್ಲಿ, ಶೃಂಗೇರಿ ಶಾರದಾ ಮಠದ ವಿದ್ಯಾಚೌಡೇಶ್ವರಿ ಅಮ್ಮನವರ ಕ್ಷೇತ್ರದಲ್ಲಿ ಒಂದು ಗೋಶಾಲೆ ಈಗ ಸಣ್ಣದಾಗಿ ಪ್ರಾರಂಭ ಆಗಿದೆ. ಅದು ಮುಂದಿನ ದಿನದಲ್ಲಿ ನಾವು ಸಾವಿರಾರು ಕಾಮಧೇನುಗಳನ್ನು ಸಾಕಬೇಕು, ಜನ ಸಾಕದ್ ಬಿಡಬೇಕು, ದನ ಸಾಕಬೇಕು ಅನ್ನುವಂಥ ಒಂದು ಅಭಿಯಾನವನ್ನು ನಾವು ಮತ್ತು ನಿಮ್ಮ ಜೊತೆಯಲ್ಲಿ ಪ್ರಾರಂಭ ಮಾಡಿದ್ದೇವೆ. ಇವತ್ತಿನ ದಿನವೂ ಸುಧಾ ಗೋಸೇವೆ ಅಂತ ಹೇಳಿ ಭಕ್ತರು ಲಕ್ಷಾಂತರದ ದಣಿಗೆಯನ್ನು ಸುಧಾ ನೀಡ್ತಾ ಇದ್ದಾರೆ. ಅದು ಇವತ್ತು ಬಹುಕೋಟಿ ವೆಚ್ಚದಲ್ಲಿ ಆ ದಣಿಗೆ ಮೇಲೋಗ್ತಾ ಇದೆ. ಅದು ಅಮ್ಮನವರ ಹೆಸರಲ್ಲಿ ಆ ಕಾಣಿಕೆಯು ಒಂದು ಕಡೆ ಶೇಖರಣೆ ಆಗಿದೆ. ಅದು ಮುಂದೆ ಬರುವಂಥ ಪೀಳಿಗೆಗೆ ಅನುಕೂಲ ಆಗಲಿ ಅಂತ ಅದನ್ನು ನಾವು ಮಾಡಿದ್ದೇವೆ. ನಾವು ಒಂದು 4 ದಿವಸದ ಹಿಂದೆ ಒಂದು ಬಸವಣ್ಣನ ಗುಡಿ ಕಟ್ಟಬೇಕು ಅಂತ ನಾವು ಪ್ರಾರ್ಥನೆ ಮಾಡಿದ್ದು. ನಿನ್ನೆ ಆಸ್ಟ್ರೇಲಿಯಾದಿಂದ ಒಬ್ಬ ಭಕ್ತರು ಬಂದ್ಬಿಟ್ಟು, ಸ್ವಾಮಿಗಳೇ, ಆ ಒಂದು ಬಸವಣ್ಣನ ದೇವಸ್ಥಾನಕ್ಕೆ ನಾವು 50 ಲಕ್ಷ ವರಹನ್ನು ಕೊಡ್ತೀವಿ ಅಂತ ಒಂದು ಚೆಕ್ ಹಾಕ್ಕೊಟ್ಟಿದ್ದಾರೆ. ಅಂದರೆ ಅವರ ಅಭಿಮಾನ. ಒಂದು ಬಸವಣ್ಣನಿಗೆ ಈ ಥರ ಒಬ್ಬ ಭಕ್ತರು ತಾನು ದುಡಿದಂಥ ಎಲ್ಲ ಹಣವನ್ನು ದಾನವಾಗಿ ಕೊಡ್ತಾನೆ ಅಂದರೆ ನೂರಾರು ಬಸವಣ್ಣನಿಗೂ ನಾವು ಏನು ಮಾಡಬೇಕು? ಗುಡಿಯನ್ನು ಕಟ್ಟಬೇಕು. ಒಂದು ಬಸವಣ್ಣನಿಗೆ ಕಟ್ಟೋ ಗುಡಿ ಶ್ರೇಷ್ಠ ಅಲ್ಲ, ಇಡೀ ಭಾರತದಲ್ಲಿರುವಂಥ ಗೋಮಾತೆಗೆ ಕಟ್ಟುವಂಥ ಗುಡಿ ಆಗಬೇಕು. ಗೋಮಾಳ ಅನ್ನುವಂಥದ್ದು ಇವತ್ತಿನ ಒಂದು ಸರ್ಕಾರಗಳು ಏನು ಮಾಡಬೇಕು? ಅದನ್ನು ಒಂದು ಕಡೆ ರಿಸರ್ವೇಷನ್ ಮಾಡಿ ಗೋಮಾಳದ ಜಾಗವನ್ನು ಯಾರಿಗೂ ಕೊಡದಂತೆ ಗೋವುಗಳ ಜೀರ್ಣೋದ್ಧಾರಕ್ಕೆ ಮುಂದೆ ಒಂದು ದಿವಸ ಅವಶ್ಯಕತೆಯಾಗಿರುತ್ತೆ. ಇದನ್ನು ಉಳಿಸ್ಬೇಕು ಅನ್ನುವಂಥ ನಿಟ್ಟನ್ನು ಸುಧಾ ನೀವೆಲ್ಲ ಏನು ಮಾಡಬೇಕು? ಕಾಪಾಡ್ಕೊಂಡು ಹೋಗಬೇಕಾಗತ್ತೆ. ಹಾಗಾಗಿ ಈ ಒಂದು ಪವಿತ್ರವಾದ ಬಾದಾಮಿ ಅಮಾವಾಸ್ಯೆಯ ದಿವಸ ಒಂದು ಚಂಡಿ ಹೋಮ ಸಂಪನ್ನಗೊಂಡು ಅಮ್ಮನವರ ಉತ್ಸವ ಈಗ ಪ್ರಾರಂಭ ಆಗ್ತಾ ಇದೆ. 5 ರೂಪಾಯಿ 9 ರೂಪಾಯಿ ಹಣ ಕಟ್ಟಿರುವಂಥ ಎಲ್ಲ ಭಕ್ತರು ಉತ್ಸವ ಆದಮೇಲೆ ಅಮ್ಮನವರಿಗೆ ಮೇಲೆ ದರ್ಶನ 5 ದೀಪ ನೋಡಿ ಆ 9 ರೂಪಾಯಿ ಕಾಣಿಕೆಯನ್ನು ಅಲ್ಲ ಹಾಕಬೇಕು. ಇಲ್ಲಿ ರಕ್ಷೆ ಕೊಡ್ತಾರೆ, ತೀರ್ಥ ಕೊಡ್ತಾರೆ, ಅದನ್ನ ಈಸ್ಕೊಂಡು 5 ರೂಪಾಯಿ ದುಡ್ಡನ್ನು ಇಲ್ಲಿ ಹುಂಡಿಗೆ ಹಾಕಬೇಕು. ನಮಗೆಲ್ಲ ಕೇಳಿಸ್ತಾ ಇದೆಯಲ್ಲ. ಮತ್ತು ಅಮ್ಮನವರಿಗೆ ಮಡ್ಲಕ್ಕಿ ತಂದಿರೋರು ಅಮ್ಮನವ್ರ ಉತ್ಸವದ ಜೊತೆ ಒಂದು ಪ್ರಾಕಾರದಲ್ಲಿ ತಾವು ತಲೆ ಮೇಲೆ ಹೊತ್ಕೊಂಡು ಇಲ್ಲ ಕೈಯಲ್ಲಿ ಹಿಡ್ಕೊಂಡು ಒಂದು ರೌಂಡ್ ಬಂದು ಅಮ್ಮನ ಚಿಕ್ಕಚೌಡಮ್ಮನ ಆ ಕಡೆ ವಿರಾಜಮಾನವಾಗಿ ಕೊಂಡಿರ್ತಾರೆ. ಅಲ್ಲಿ ನೀವು ಮಡ್ಲಕ್ಕಿಯನ್ನು ಕೊಡೋದು. ಮೊದಲು ನೀವೆಲ್ಲ ಘಟ ಚೆನ್ನಾಗಿ ಇಟ್ಕೊಂಡ್ರೆ ಮಠ ಚೆನ್ನಾಗಿರುತ್ತೆ. ಕೇಳಿಸ್ತಾ ಇದೆಯಲ್ಲ? ಮೊದಲು ಏನು ಚೆನ್ನಾಗಿ ಇಟ್ಕೋಬೇಕು? ಘಟ ಚೆನ್ನಾಗಿ ಇಟ್ಕೊಂಡ್ರೆ ಮಠ ಚೆನ್ನಾಗಿರ್ತದೆ.
ಯಾವಾಗಲೂ ಆರೋಗ್ಯದ ಬಗ್ಗೆ ಗಮನ ಕೊಡಿ. ಇತ್ತೀಚಿನ ದಿನದಲ್ಲಿ ಕೆಲವು ಉಪದ್ರೋಹಗಳು ಜಾಸ್ತಿ ಆಗ್ತಾ ಇದೆ. ಒಬ್ಬ ಹೆಣ್ಮಗಳು ಗಂಡನನ್ನೇ ಎಲ್ಲ ಒಂದು ಕಡೆ ತುಂಡು ಮಾಡಿ ಆ ತಂಗ್ಳು ಪೆಟ್ಟಿ ಆ ಫ್ರಿಡ್ಜಲ್ಲಿ ಇಟ್ಟಿದ್ದಾಳೆ. ಒಬ್ಬಳು ಸೆಲ್ಫಿ ತಗೊಳ್ಳೋಣ ಬಾ ಅಂತ ಹೋಗಿ ಒಬ್ಬ ಹೆಣ್ಮಗಳು ಗಂಡನ್ನೇ ನೀರಿಗೆ ನೂಕಿದ್ದಾಳೆ. ಹೀಗೆ ಅಪಚಾರಗಳು ದಿನ ಏನಾಗ್ತಾ ಇದೆ, ಜಾಸ್ತಿ ಆಗ್ತಾ ಇದೆ. ಇದು ಯಾಕೆ ಆಗ್ತಾ ಇದೆ ಅಂದರೆ ಆಸೆಗೆ ಅತಿ ಆಸೆ ಜಾಸ್ತಿ ಆಗಿದೆ, ಇದೆಲ್ಲ ಆಗ್ತಾ ಇದೆ. ಹಾಗಾಗಿ ಇದು ಯಾವೂ ಸುದ ಮುಂದಿನ ದಿನದಲ್ಲಿ ಈ ಥರ ಒಂದು ಕೃತ್ಯಗಳು ನಡೀಬಾರ್ದು. ಒಬ್ರು ಯಾರೋ ಹೇಳಿದ್ದಾರೆ, ಗುರುಗಳು ನಿನ್ನೆ ಹೇಳಿದ್ದಾರೆ ಯಾವುದೋ ವಿಚಾರದಲ್ಲಿ, ಈ ಸನಾತನ ಧರ್ಮವನ್ನು ಹಾಳು ಮಾಡ್ತೇನೆ ಅಂತ. ಕೇಳಿಸ್ತಾ ಇದೆಯಲ್ಲ, ಈ ಸನಾತನ ಧರ್ಮವನ್ನು ಯಾರ ಕೈಯಲ್ಲೂ ಹಾಳು ಮಾಡಲಿಕ್ಕೆ ಸಾಧ್ಯವೇ ಇಲ್ಲ. ಈ ಸನಾತನ ಧರ್ಮಕ್ಕೆ ಹುಟ್ಟೂ ಇಲ್ಲ, ಕೊನೆಗೆ ಸಾವೂ ಇಲ್ಲ. ಇದನ್ನೆಲ್ಲ ತಿಳ್ಕೋಬೇಕು. ಸನಾತನ ಧರ್ಮಕ್ಕೆ ಮತ್ತು ಒಂದು ಸನ್ನಿಧಾನಕ್ಕೆ, ಧರ್ಮವಾಗಿರುವಂಥ ಕ್ಷೇತ್ರಕ್ಕೆ ಯಾರಾದರೂ ಅಪಚಾರ ಮಾಡ್ತೀನಿ ಅಂದರೆ ಅವರೇ ನಾಶ ಆಗ್ತಾರೆ. ಇದು ಎಲ್ಲರ ಮನಸ್ಸಲ್ಲೂ ಇರಬೇಕಾದಂಥ ಒಂದು ವಿಚಾರ. ಕೇಳಿಸ್ತಾ ಇದೆಯಲ್ಲ ತಮಗೆಲ್ಲ? ಒಂದು ಧರ್ಮಕ್ಷೇತ್ರ, ಒಂದು ಪವಿತ್ರವಾದಂಥ ಕ್ಷೇತ್ರ, ಯಾವುದೇ ಕ್ಷೇತ್ರ ಆಗಿರಲಿ, ಆ ಕ್ಷೇತ್ರಕ್ಕೆ ಕೆಡಕನ್ನು ಬಯಸ್ತೀನಿ, ಸನಾತನ ಧರ್ಮವನ್ನು ಎಲ್ಲೋ ಒಂದು ಕಡೆ ನಾನು ಇದನ್ನು ನಾಶ ಮಾಡ್ತೀನಿ ಅಂತ ಯಾರು ಮುಂದಾಗ್ತಿರೋ ಅವರಿಗೆ ಕಾಲವೇ ಪಾಠವನ್ನು ಕಲಿಸಿ ಉತ್ತರವನ್ನು ಕೊಡುತ್ತೆ. ಹಾಗಾಗಿ ಅಂಥ ಕೃತ್ಯಗಳಿಗೆ ಯಾರೂ ಮುಂದಾಗಬಾರ್ದು. ನಾವು ಯಾವಾಗಲೂ ಒಳ್ಳೇದು ಮಾಡೋದಿದ್ರೆ ಒಬ್ಬರಿಗೆ ಒಳ್ಳೇದು ಮಾಡಬೇಕು, ಆಗ ನಮಗೆ ಒಳ್ಳೆಯದೇ ಆಗುತ್ತೆ. ನಾವು ಯಾರಿಗಾದ್ರೂ ಕೆಟ್ಟದ್ದು ಮಾಡ್ತಾ ಇದ್ದೀವಿ ಅಂದರೆ ನಮಗೂ ಕೆಟ್ಟದ್ದು ಖಂಡಿತ ಆಗುತ್ತೆ. ಇದನ್ನು ಯಾವಾಗಲೂ ನೆನಪಲ್ಲಿ ಇಟ್ಕೋಬೇಕು. ನಾವೊಬ್ರಿಗೆ ಒಳ್ಳೇದು ಮಾಡಿದ್ರೆ ನಮಗೆ ಒಳ್ಳೆಯದಾಗುತ್ತೆ, ನಾವೊಬ್ಬರು ಕೆಟ್ಟದ್ದು ಮಾಡಿದ್ರೆ ನಮಗೆ ಕೆಟ್ಟದ್ದಾಗುತ್ತೆ ಅಂತ ತಿಳ್ಕೋಬೇಕು. ಹಾಗಾಗಿ ಈ ದಿನದ ವಿಚಾರ ಇಷ್ಟೇ, ದೇವರನ್ನು ಹೇಗೆ ಆರಾಧನೆ ಮಾಡಬೇಕು ಅಂತ. ಕೇಳಿಸ್ತಾ ಇದೆ ತಮಗೆಲ್ಲ? 2 ನಿಮಿಷದಲ್ಲಿ ಮುಗಿಸ್ತೀನಿ. ದೇವರನ್ನು ಹೇಗೆ ಆರಾಧನೆ ಮಾಡಬೇಕು, ದೇವರನ್ನು ಹೇಗೆ ಅನುಷ್ಠಾನ ಮಾಡಬೇಕು ಅನ್ನೋದನ್ನು ನೀವೆಲ್ಲ ತಿಳ್ಕೋಬೇಕು. ತಾವೆಲ್ಲರೂ ಮೊದಲು ಇವತ್ತು ಒಂದು ಸನ್ನಿಧಾನಕ್ಕೆ ಹೋಗ್ತೀವಿ ಎಂದಾಗ ಮನೆಯನ್ನು ಬಿಡಬೇಕಾದ್ರೆ ನಿಮ್ಮ ಮನೆ ದೇವರನ್ನು ನೀವು ಉಪಾಸನೆ ಮಾಡಬೇಕು. ಏನು ಮಾಡಬೇಕು? ನಿಮ್ಮ ಮನೆ ದೇವರನ್ನು ಪ್ರಥಮವಾಗಿ ನೆನೆಯಬೇಕು. ಮತ್ತು ಆ ಮನೆ ಬಿಟ್ಟು ಈಚೆಗೆ ಬಂದ ತಕ್ಷಣ ಆ ಗ್ರಾಮದ ದೇವರನ್ನು ನೆನೆಯಬೇಕು. ಮೊದಲು ಮನೆ ದೇವರು, ಆಮೇಲೆ ಜೋರಾಗಿ ಹೇಳಿ, ಮೊದಲು ಮನೆ ದೇವರು, ಆಮೇಲೆ ಅದಾದ ಮೇಲೆ ಒಂದು ಕ್ಷೇತ್ರಕ್ಕೆ ನಾವು ಹೋಗ್ತಾ ಇದ್ದೀವಿ ಅಂದರೆ ಆ ಕ್ಷೇತ್ರದ ಪಾರಂಪರೆಯ ಬಗ್ಗೆ ತಿಳ್ಕೋಬೇಕು. ಎಷ್ಟು ವರ್ಷದ ಕ್ಷೇತ್ರ, ಈ ಕ್ಷೇತ್ರದ ಇತಿಹಾಸ ಏನು, ಈ ಕ್ಷೇತ್ರಕ್ಕೆ ನಾವು ಹೋದರೆ ನಮಗೆ ಯಾವ ರೀತಿ ಫಲ ಸಿಗುತ್ತೆ ಅನ್ನೋದನ್ನು ನಾವು ತಿಳ್ಕೋಬೇಕು. ಅದನಂತರ ಆ ಕ್ಷೇತ್ರಕ್ಕೆ ನಾವು ಹೋಗಿ ಅಲ್ಲಿ ಅನುಷ್ಠಾನಗಳನ್ನು, ಜಪತಪಗಳನ್ನು ಮಾಡಬೇಕು. ಇದು ಶಾಸ್ತ್ರದಲ್ಲಿ ಹೇಳಿದೆ. ಈಗ ಏನು ಮಾಡ್ತೀರಿ? ಕೆಲವರು ತಾಯ್ತ ಕಟ್ಟಿಸ್ಕೊಳ್ಳಿಲ್ಲ ಅಂದರೆ ನಿದ್ದೆನೇ ಬರಲ್ಲ. ತಾಯ್ತ ಕಟ್ಟಿಸ್ಕೊಂಡ್ರೆ ಅದೊಂದು ನೆಮ್ಮದಿ. ಕೆಲವರಿಗೆ ತಡೆ ಓಡಿಸೋದು ಅದೊಂದು ನೆಮ್ಮದಿ. ಕೆಲವರಿಗೆ ಏನೋ ಒಂದು ಖಾರ ಅರ್ಧಿ ದೇವ್ರಿಗೆ ಹಾಕೋದು ಒಂದು ನೆಮ್ಮದಿ, ಒಬ್ಬರಿಗೆ ಕಾಯಿ ಹೊಡೆಯೋದು ನೆಮ್ಮದಿ. ಈ ಥರ ಕೆಲವಾರು ಸ್ಥಿತಿಗಳನ್ನು ಮಾಡ್ತಾ ಇದ್ದೀರಲ್ಲ, ಇದು ದೈವದ್ರೋಹಂ ಕುಲನಾಶನಂ. ದೈವಕ್ಕೆ ವಿರುದ್ಧವಾಗಿ ನೀವು ಮಾಡುವಂಥದ್ದನ್ನೆಲ್ಲ ಏನು ಮಾಡಬೇಕು? ನಿಲ್ಲಿಸಬೇಕು. ದೈವಕ್ಕೆ ಏನು ಮಾಡಬೇಕು ಅಂದರೆ ನಾವು ಮಾಡಿದಂಥ ತೆಪ್ಪಗಳನ್ನು ಭಗವಂತನ ಮುಂದೆ ಹೇಳ್ಕೊಂಡು ಕ್ಷಮೆ ಯಾಚಿಸಿದ್ರೆ ದೇವರು ಖಂಡಿತ ಆ ಕ್ಷಮೆಯನ್ನು ಅಲ್ಲಿಗೆ ಕೊಡ್ತಾನೆ. ಮುಂದಿನ ಕಾರ್ಯದಲ್ಲಿ ನಮಗೆ ಜಯವನ್ನು ತಂದು ಕೊಡ್ತಾನೆ ಅಂತ ಶಾಸ್ತ್ರದಲ್ಲಿ ಹೇಳಿದೆ. ಹೀಗೆ ದೇವರ ಉಪಾಸನೆ ಮಾಡಬೇಕಾದ್ರೆ ದೇವರಿಗೆ ಕ್ರಮಬದ್ಧವಾಗಿ ಶಾಸ್ತ್ರದ ಪ್ರಕಾರವಾಗಿ ತಮ್ಮ ಮನಸ್ಸನ್ನು ಭಗವಂತನಿಗೆ ಸಮರ್ಪಣೆ ಮಾಡಬೇಕು. ಮೊದಲು ಆ ಮನಸ್ಸು ಹೇಗಿರಬೇಕು? ಒಬ್ಬರಿಗೆ ಮೋಸ ಮಾಡಬಾರ್ದು, ಒಬ್ಬರಿಗೆ ಸುಳ್ಳು ಹೇಳಬಾರ್ದು, ಒಬ್ಬರಿಗೆ ದ್ರೋಹ ಮಾಡಬಾರ್ದು. ಈ ಥರ ಮನಸ್ಸನ್ನು ಇಟ್ಕೊಂಡು ದೇವರಲ್ಲಿ ನಾವು ಪ್ರಾರ್ಥನೆ ಮಾಡಿದ್ರೆ ಖಂಡಿತವಾಗಲೂ ನಮಗೆ ಒಳ್ಳೆಯದಾಗುತ್ತೆ, ನಮ್ಮ ಕಾರ್ಯಗಳು ಸಿದ್ಧಿಸ್ತವೆ. ಅದಕ್ಕೆ ದೇವರ ಉಪಾಸನೆಯನ್ನು ಯಾವಾಗಲೂ ಧರ್ಮದ ದಾರಿಯಲ್ಲೇ ಮಾಡಬೇಕು ಅಂತ ನಾವು ಹೇಳಿ, ಈ ವಿದ್ಯಾಚೌಡೇಶ್ವರಿ ಅಮ್ಮನವರ ಕ್ಷೇತ್ರವು ಶೃಂಗೇರಿ ಶಾರದಾ ಪೀಠದ ಒಂದು ಪರಿಪಾಲನೆ ಮಾಡುವಂಥ ಒಂದು ಮಠವಾಗಿದೆ. ಶಾರದಾ ಪೀಠವು ವಿದ್ಯಾಚೌಡೇಶ್ವರಿ ಅಮ್ಮನವರ ಕ್ಷೇತ್ರವನ್ನು ಪರಿಪಾಲನೆಯಾಗಿ ಮಾಡಿದೆ, ನಡೆಸ್ಕೊಂಡು ಹೋಗ್ತಾ ಇದೆ. ಮುಂದಿನ ದಿನದಲ್ಲಿ ಶಾರದಮ್ಮನವರ ದೇವಸ್ಥಾನ ಮತ್ತು ಆ ನಮ್ಮ ಶೃಂಗೇರಿ ಕ್ಷೇತ್ರದ ಅಧಿಷ್ಠಾನವಾದಂಥ ಚಂದ್ರಮೌಳೇಶ್ವರನ ಸನ್ನಿಧಾನ ಮತ್ತು 48 ಅಡಿಯುಳ್ಳಂಥ ಶಂಕರ ಭಗವತ್ಪಾದಾಚಾರ್ಯರ ಒಂದು ಏಕಶಿಲೆಯನ್ನು ಮುಂದಿನ ದಿನದಲ್ಲಿ ಜಗದ್ಗುರುಗಳ ಅನುಗ್ರಹದಿಂದ ಕೆಲವೇ ದಿನಗಳಲ್ಲಿ ಆ ಕಾರ್ಯವು ಪ್ರಾರಂಭ ಆಗುತ್ತೆ. ಅತಿ ಶೀಘ್ರವಾಗಿ ಈ ಬಸವಣ್ಣನ ಅಂಗ್ರಹಳ್ಳಿ ಬಸವಣ್ಣ ಅನ್ನುವಂಥ ಈ ಭಗವಂತನ ದೇವಸ್ಥಾನವು ಒಂದು 3 ಕೋಟಿ ವೆಚ್ಚದಲ್ಲಿ ಈಗ ಪ್ರಾರಂಭ ಮಾಡ್ತಾ ಇದ್ದೇವೆ. ಅದಕ್ಕೆ ಒಬ್ಬ ಭಕ್ತರು ಆಲ್ರೆಡಿ ಒಂದು ದೇಣಿಗೆಯನ್ನು ನೀಡಿದ್ದಾರೆ. ಆ ಥರ ಸ್ವಇಚ್ಛೆ ಇರುವಂಥವರು ಆ ದೇಣಿಗೆಯನ್ನು ಆ ಒಂದು ಪವಿತ್ರವಾದ ಕಾರ್ಯಕ್ರಮದಲ್ಲಿ ನೀಡ್ಬೋದು. ಅದನ್ನು ನೀವು ಪಾಲ್ಗೊಂಡು ಆ ಭಗವಂತನ ಕೃಪೆಗೆ ಎಲ್ಲರೂ ಪಾತ್ರರಾಗ್ಬೋದು. ಗುರುಗಳ ಕೃಪೆಗೆ ನೀವು ಪಾತ್ರರಾಗಬೇಕು ಅಂತ ನಾವು ಹೇಳಿ ಈ ಮಾತನ್ನು ನಾವು ಇಲ್ಲಿಗೆ ಉಪಸಂಹಾರವನ್ನು ಮಾಡ್ತಾ ಇದ್ದೇವೆ. ನಮ್ಮ ಗುರುಗಳಾದಂಥ ಶ್ರೀ ಜಗದ್ಗುರು ಶಂಕರಾಚಾರ್ಯ ಶ್ರೀ ಭಾರತೀ ತೀರ್ಥ ಮಹಾಸ್ವಾಮಿಗಳವರ ಮಹಾಸನ್ನಿಧಾನಗಳವರ ಅನುಗ್ರಹ ತತ್ಕರ ಕಮಲ ಸಂಜಾತರು ಜಗದ್ಗುರುಗಳು ಆದಂಥ ಜಗದ್ಗುರು ಶಂಕರಾಚಾರ್ಯ ಶ್ರೀ ವಿಧುಶೇಖರ
ಶ್ರೀ ಸನ್ನಿಧಾನಗಳವರ ಅನುಗ್ರಹ, ತಾಯಿ ಶಾರದಾ, ಚಂದ್ರಮೌಳೇಶ್ವರನ ತಾಯಿ ವಿದ್ಯಾಚೌಡೇಶ್ವರಿ ಅಮ್ಮನವರ ಮತ್ತು ಬಸವಣ್ಣನ ಅನುಗ್ರಹ ನಿಮಗೆ ಯಾವಾಗಲೂ ನಿತ್ಯವೂ ಮಂಗಳಕರವಾದಂಥ ದಿನವನ್ನು ತಂದುಕೊಡಲಿ. ನಿಮ್ಮ ಇಷ್ಟಾರ್ಥಗಳನ್ನು ಆ ಜಗನ್ಮಾತೆಯಾದಂಥ ವಿದ್ಯಾಚೌಡೇಶ್ವರಿ ಅಮ್ಮನವರು ಯಾವಾಗಲೂ ಧರ್ಮದ ಕಾರ್ಯದಲ್ಲಿ ಯಾರು ಭಗವತಿಯಲ್ಲಿ ಪ್ರಾರ್ಥನೆ ಮಾಡ್ತಾರೋ ಅಂಥರ ಕಾರ್ಯವು ತತ್ಕ್ಷಣದಲ್ಲಿ ಆಗಲಿ ಅಂತ ಈ ಬಾದಾಮಿ ಅಮಾವಾಸ್ಯೆಯ ದಿವಸ ನಾವು ಪ್ರಾರ್ಥನೆ ಮಾಡಿ, ಮತ್ತು ಬಸವಣ್ಣನ ಅನುಗ್ರಹ ನಿಮ್ಮೆಲ್ಲರ ಮೇಲೆ ಇರಲಿ ಅಂತ ಹೇಳಿ ಈ ಮಾತನ್ನು ನಾವು ಇಲ್ಲಿಗೆ ಉಪಸಂಹಾರ ಮಾಡ್ತಾ ಇದ್ದೇವೆ. ಹರ ನಮಃ ಪಾರ್ವತೀ ಪದೇ, ಹರ ಹರ ಮಹಾದೇವ್. ತಾಯಿ ಎಲ್ಲ ಭಾರತಿಗೆ ಒಂದ್ಸಲ ಜೈಕಾರ ಹಾಕ್ಬೋದಾ? ಫಸ್ಟು ಹೆಣ್ಮಕ್ಳು ಹಾಕ್ಬಿಡಿ, ನಿಮಗೆ ಮೊದಲನೇ ಸರ್ದಿ, ಎಲ್ಲಾದರೂ ನಿಮ್ಮದೇ ಅಲ್ಲ ಮೊದಲನೇ ಆದ್ಯತೆ, ತಾಯಿಯಂದ್ರೆ ಕೊಡೋಣ. ಬೋಲೋ ಭಾರತ್ ಮಾತಾ ಕಿ. ಈಗ ಗಂಡು ಮಕ್ಕಳಿಗೆ ಅವಕಾಶ ಕೊಡೋಣ, ನೋಡೋಣ ಯಾರ ಶಬ್ದ ಯಾವ ಥರ ಇರುತ್ತೆ ಅಂತ, ಹೌದಲ್ಲ? ಬೋಲೋ ಭಾರತ್ ಮಾತಾ ಕಿ. ಇಲ್ಲ, ಅದಕ್ಕಿಂತ ಇದು ಕಮ್ಮಿನೇ ಸದ್ಯ. ಎರಡು ಸೇರಿ ಇನ್ನೊಂದು ಜೈಕಾರಕ್ಕೆ ಕೂಗೋಣ. ಇಬ್ಬರು ಸೇರಿ ಬೋಲೋ ಭಾರತ್ ಮಾತಾ ಕಿ. ಇದು ಒಂದೇ ಆಗಿದೆ. ಹಾಗಾಗಿ ನಾವೆಲ್ಲ ಜಾತಿಯನ್ನು ಬಿಡೋಣ, ಧರ್ಮವನ್ನು ಹಿಡಿದು ನಡ್ಕೊಂಡು ಧರ್ಮದ ದಾರಿಗೋಸ್ಕರ ಹೋಗೋಣ ಅಂತ ಹೇಳಿ ಈ ಮಾತನ್ನು ನಾವು ಇಲ್ಲಿಗೆ ಸಮಾಪ್ತಿ ಮಾಡ್ತಾ ಇದ್ದೇವೆ. ಮತ್ತು ನಾಳೆ ಸೋಮವಾರ ಬಸವಣ್ಣ ಶೃಂಗೇರಿ ಗುರುಗಳ ದರ್ಶನಾರ್ಥವಾಗಿ ಹೋಗ್ತಾ ಇದ್ದಾನೆ. ಒಬ್ಬ ಭಕ್ತರು ಒಂದು 45 ಲಕ್ಷದ ವೆಚ್ಚದಲ್ಲಿ ಬಸವಣ್ಣನಿಗೆ ನೂತನ ರಥವನ್ನು ಗುರುಗಳ ಕೈಯಲ್ಲಿ ಸಮರ್ಪಣೆ ಮಾಡ್ತಾ ಇದ್ದಾರೆ. ಹಾಗಾಗಿ ಸೋಮವಾರ ಒಂದು 9 ರಿಂದ 10 ಗಂಟೆ ಸಮಯದಲ್ಲಿ ಜಗದ್ಗುರುಗಳು ಬಸವಣ್ಣನಿಗೆ ಒಂದು ಮಂತ್ರೋಪದೇಶವನ್ನು ಮಾಡಿ, ಬಸವಣ್ಣನಿಗೆ ಒಂದು ಮಂತ್ರಾಕ್ಷತೆಯನ್ನು ಹಾಕಿ ಒಂದು ಸಂದರ್ಶನ. ಇಬ್ಬರು ಜಗದ್ಗುರುಗಳು ಸುಧಾ ಆತನಿಗೆ ಅನುಗ್ರಹ, ಹಿಂದೆ ಸುಧಾ ಮಹಾಸನ್ನಿಧಾನದವರು ಶ್ರೀಲಕ್ಷ್ಮಣ ಅಂತ ಒಂದು ಯೋಗ ಪಟ್ಟವನ್ನು ಆತನಿಗೆ ಅನುಗ್ರಹಿಸಿದ್ದಾರೆ. ಅಂಥ ಮಹಾನುಭಾವ, ಅಂಥ ಮಹಾತ್ಮ ಮುಂದಿನ ಸೋಮವಾರ ಶೃಂಗೇರಿ ಶಾರದಾ ಪೀಠದ ಗುರುಗಳ ದರ್ಶನಕ್ಕೆ, ಶಾರದಮ್ಮನವರ ದರ್ಶನಕ್ಕೆ ಹೋಗ್ತಾ ಇದ್ದಾರೆ. ಈ ಕಡೆಯಿಂದ ತಮ್ಮ ಹಳೆಯ ರಥದಲ್ಲಿ ಹೋಗ್ತಾರೆ, ಆ ಕಡೆಯಿಂದ ನೂತನವಾದಂಥ ರಥವನ್ನು ಗುರುಗಳು ಬಸವಣ್ಣನಿಗೆ ನೀಡ್ತಾ ಇದ್ದಾರೆ. ಅಂಥ ಪವಿತ್ರವಾದ ಕಾರ್ಯಕ್ರಮಕ್ಕೆ ಬರುವಂಥ ಎಲ್ಲ ಭಕ್ತರು ಸೋಮವಾರ ಬೆಳಗ್ಗೆ 9 ಗಂಟೆಗೆ ಶೃಂಗೇರಿ ಗುರುಗಳ ದರ್ಶನಕ್ಕೆ ಬರ್ಬೋದು ಅಂತ ಈ ಮೂಲಕ ಒಂದು ಕರೆಯನ್ನು, ಧರ್ಮದ ಕರೆಯನ್ನು ಕೊಡ್ತಾ ಇದ್ದೇವೆ. ಹಾಗಾಗಿ ನಿಮ್ಮೆಲ್ಲರಿಗೂ ಬಸವಣ್ಣನ ಅನುಗ್ರಹ ಇರಲಿ ಅಂತ ಹೇಳಿ ನಾವು ಮಾತನ್ನು ಸಮಾಪ್ತಿ ಮಾಡ್ತಾ ಇದ್ದೇವೆ. ಟಾಕ್ಸ್ ವಿತ್ ಯು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.